ಎಲ್ಲ ಹೇಳೋ ಪ್ರಕಾರ ಬಿಗ್ ಬಾಸಿಗೆ ಹೋಗಿ ಬಂದಮೇಲೆ ನಮ್ಮದು ಕರಿಯರ್ ತುಂಬ ಚೆನ್ನಾಗಾಯಿತು, ನನಗೆ ಅದೃಷ್ಟ ಕುಲಾಯಿಸ್ತು, ನಮ್ಮನ್ನ ಜನರು ನೋಡೋ ಅಂಥ ರೀತಿ ಬೇರೆ ಆಯಿತು, ಫೇಮಸ್ ಆಗಿಬಿಟ್ವಿ ಅಂತ ಹೇಳ್ತಾರೆ. ನಿಮ್ಮ ಬಂದಾಗ ಬಿಗ್ ಬಾಸ್ ಅಂದರೆ ಏನು, ನಿಮ್ಮ ಲೈಫಲ್ಲಿ ಅದು ಏನೇನೆಲ್ಲ ಚೇಂಜಸ್ ತೊಗೊಂಡು ಬಂತು, ಎಷ್ಟು ಫೇಮ್ ಸಿಕ್ತು ಬಿಗ್ ಬಾಸಿಂದ? ಅದು ಯಾರು ಯಾವ ಟೈಮಲ್ಲಿ ಹೋಗಿದ್ರು ಅನ್ನೋದು ಇಂಪಾರ್ಟೆಂಟ್. ಬಿಗ್ ಬಾಸ್ ನಾವು ಹೋದಾಗೆಲ್ಲ ಇನ್ನೂ ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ಏನು ಇರಲಿಲ್ಲ. ಈಗ ಹೆಂಗಾಗಿದೆ ಅಂದರೆ ಅವ್ರು ಏನು ಹೋದ್ರೂ ಈಗ ಫೇಮಸ್ ಆಗ್ಬಿಟ್ಟಿದ್ರು. ಯಾವ ಲೆವೆಲ್ ಫೇಮಸ್ ಆಗಿದ್ದಾರೆ ಅಂದರೆ ಅವ್ರ ಪ್ರೈವೇಸಿನೇ ಇಲ್ವೇನೋ ಅನ್ಸುತ್ತೆ ನನಗೆ. ಅವ್ರು ಏನೇ ತಿಂದರೂ ಕಾಣಿಸ್ತಿರುತ್ತೆ. ಸದ್ಯ ನಾನು ಇದೆಲ್ಲ ಆಗಬೇಕಾಗಿದ್ದು ಒಳ್ಳೇದಾಯಿತು ಅಂತ ಅನಿಸುತ್ತೆ ಆ್ಯಕ್ಚುಲಿ. ಅದಲ್ಲ, ನಾನು ಗುರ್ತಿಸ್ಕೋಬೇಕಾಗಿರೋದು, ನಾನು ಫೇಮಸ್ ಆಗಬೇಕಾಗಿರೋದು, ನಾನು ಗುರ್ತಿಸ್ಕೋಬೇಕಾಗಿರೋದು ನಟಿಯಾಗಿ ಅಷ್ಟೇ. ಅದು ನನ್ನ ಮೊದಲನೇ ದಿನದಿಂದ ಹಿಡಿದು ಇವತ್ತವರೆಗೂ ನನ್ನ ಥಾಟ್ಸ್ ಚೇಂಜ್ ಆಗಿಲ್ಲ. ನನ್ನ ನಟನೆಯಿಂದ ಗುರ್ತಿಸ್ಕೋಬೇಕು, ನಟಿಯಾಗಿ ಗುರ್ತಿಸ್ಕೋಬೇಕು. ಹಾಗಾಗಿ ಬಿಗ್ ಬಾಸ್ ನನಗಲ್ಲ. ಹೋಗಿದ್ರಿ ಮತ್ತೆ ನೀವು ಬಿಗ್ ಬಾಸ್? ಹೋಗಿದ್ದೆ, ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಈಗ ಇವಾಗ ಕರೀಲಿ ಬಿಗ್ ಬಾಸ್ಗೆ, ಇವಾಗ ಗೊತ್ತಾಗ್ಬಿಟ್ಟಿದೆ ಹೆಂಗೆ ಹೋಗ್ತೀನಿ. ನಾನು ಯಾವ ಚಾನಲ್ನ ನೋಡಿಲ್ಲ, ಸೀರಿಯಲ್ ಇಂಡಸ್ಟ್ರಿ ಗೊತ್ತಿಲ್ಲ, ಬಿಗ್ ಬಾಸ್ ಒಳಗಡೆ ಏನು ಗೊತ್ತಿಲ್ಲ. ನಾನು ರಂಗಭೂಮಿ, ನಾವು ಆರಾಮ ಪ್ರಾಮಾಣಿಕವಾಗಿ ಏನು ಮಾಡಬೇಕು ರಂಗಭೂಮಿಲಿ ಇರ್ತೀವಿ. ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ. ನಾವು ಹೆಂಗೆ ಫೇಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗಿರಬೇಕು ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈಗ ಕರೀಲಿ ಗೊತ್ತಾಗ್ಬಿಟ್ಟಿದೆ. ಎಲ್ಲ ನಾವು ಆರಾಮಾಗಿ ಡಿಪ್ಲೊಮ್ಯಾಟಿಕ್ಕಾಗಿ ಫೇಸ್ ಮಾಡಿ ಬರ್ತೀವಿ. ಏನು ಚೇಂಜಸ್ ಆಗಿದೆ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಆದಮೇಲೆ? ಬಿಗ್ ಬಾಸ್ಗೆ ಹೋಗಿದ್ರಲ್ವ ಮೇಡಮ್, ಯಾಕೆ ಹೋಗಿದ್ರಿ ಅಂತಾರೆ, ಅದೇ ಚೇಂಜಸ್ಸು. ಎಲ್ಲಾರ್ದು ಒಂದು ಪರ್ಸೆಪ್ಷನ್ ಆದರೆ ನಿಮ್ಮದು ಡಿಫ್ರೆಂಟ್ ಇದೆ ಪರ್ಸೆಪ್ಷನ್ ಬಿಗ್ ಬಾಸ್ ಬಗ್ಗೆ. ಬಟ್ ಬಿಗ್ ಬಾಸಲ್ಲಿ ಒಂದೇನಂದ್ರೆ, ನಾನು ಅಂಗಡಿ ಇಡೋಕ್ಕೆ ಕಾರಣ ಬಿಗ್ ಬಾಸ್ ಆ್ಯಕ್ಚುಲಿ. ಅಲ್ಲಿ ನನ್ನ ಅಟೈರ್ ನೋಡಿ, ನನ್ನ ಸೀರೆಗಳು ನೋಡಿ ಒಂದಷ್ಟು ಜನ ಅಲ್ಲ ಎಲ್ಲಿ ತೊಗೊಂಡ್ರಿ ಹಂಗೆಲ್ಲ ಕಮೆಂಟ್ ಮಾಡ್ತಾಯಿದ್ರು. ಒಂದು ಕೋವಿಡ್ ಟೈಮಲ್ಲಿ ಏನು ಕೆಲಸ ಮಾಡಬೇಕು, ಥಿಯೇಟ್ರ್ ಇಲ್ಲ ಏನಿಲ್ಲ ಅನ್ನುವಾಗ ಹಿಂಗೆ ಮಾಡೋಣ. ನನ್ನ ಕಾಂಟ್ಯಾಕ್ಟ್ ಇತ್ತು, ಡೆಲ್ಲಿಲಿ ಓದಿದ್ದು, ವೆಸ್ಟ್ ಬೆಂಗಾಲ್ ಫ್ರೆಂಡ್ ಇದ್ದಾಳೆ, ತ್ರಿಪುರ ಅಸ್ಸಾಂ ಅವ್ರ ಫ್ರೆಂಡ್ ಇದ್ದಾರೆ, ಹ್ಯಾಂಡ್ಲೂಮ್ಸ್ ಅವ್ರದ್ದು ಲೂಮ್ ಇದೆ, ಹಿಂಗೆಲ್ಲ ಇರೋದ್ರಿಂದ ನಾನು ಆ ಕಡೆನೇ ಜಾಸ್ತಿ ತಗೊಳ್ಳಿ ಬರ್ತಿದ್ದು. ಹೀಗಿರುವಾಗ ಬೇಕಾ ನಿಮಗೆ ಅದು ಅಂತೆಲ್ಲ ಕೇಳಿ ಒಂದು 10 ಜನದಿಂದ ಆನ್ಲೈನ್ ಶುರು ಮಾಡಿದ್ದು. ನನ್ನ ಫ್ರೆಂಡಿಗೆ ಅಲ್ಲಿ ಲೂಮ್ಸ್ ಜೊತೆ ಮಾತಾಡಿ ಈ ಥರ ಅಲ್ಲಿಂದ ಅಂಗಡಿ ಇಟ್ಟಿದ್ದೀನಿ ಅಂತ. ಅದಕ್ಕೆ ನಂಗೆ ಬಿಗ್ ಬಾಸಲ್ಲಿ ಕೇಳಿದ್ರಲ್ಲ, ಅವ್ರನ್ನೇ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು. ಓಕೆ, ಅವರೆಲ್ಲ ಅಟ್ಲೀಸ್ಟ್ ಅಭಿಮಾನಕ್ಕಾದ್ರೂ ತರಿಸ್ಕೊಳ್ತಾರಲ್ಲ, ಅಲ್ಲಿಂದ ಶುರು ಮಾಡಿದ್ದು. ಒಂದು ಅಂಗಡಿ ಇಟ್ಟು ಒಂದು ಈ ಲೆವೆಲ್ಗೆ ನಡೆಸ್ತಿದ್ದೀನಿ ಅಂದರೆ ಅದಕ್ಕೆ ಬಿಗ್ ಬಾಸ್ ಮತ್ತು ಆಡಿಯನ್ಸ್ ಕಾರಣ. ಆ ಕಾರಣ. ನೆಕ್ಸ್ಟ್ ಸೀಸನಿಗೆ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರದ್ದು ಬಗ್ಗೆ ನೀವೇನು ಹೇಳ್ತೀರಾ? ಸುದೀಪ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಬಿಗ್ ಬಾಸ್ಗೆ ಅಂತ? ನಾನು ಏನು ಹೇಳೋಕ್ಕಾಗಲ್ಲ. ಇದು ಹೋಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ಚೇಂಜ್ ಇರಬೇಕು ಅಂತಲೂ ಅನಿಸುತ್ತೆ ನನಗೆ. ಸೊ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ತೀವಿ, ಪರವಾಗಿಲ್ಲ ಚೇಂಜ್ ಆದ್ರೂ ಅಂತ. ಆಮೇಲೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಬಿಗ್ ಬಾಸ್ ಅಂದ್ರೇ ಸುದೀಪ್ ಸರ್ ಅನ್ನೋ ಥರ ಆಗಿದೆ ಆ್ಯಕ್ಚುಲಿ. ಅದು ಹೌದು ಅಂತ ಒಪ್ಕೊಳ್ಳೋರಿಗೆ ಸುದೀಪ್ ಸರ್ ಬೇಕು. ಇಲ್ಲ ನಮಗೇನೋ ಚೇಂಜಸ್ ಬೇಕು, ಇನ್ನೇನೋ ಬೇರೆ ಮಾಡೋಣ ಅನ್ನೋರಿಗೆ ಬೇರೆ ಇರಲಿ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಏನು ಹೇಳೋದು, ಅವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ರು, ಅದರಲ್ಲಿ 2 ಮಾತಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಸ್ಟ್. ಹಂಗಿದ್ದಾಗ ಸುದೀಪ್ ಸರ್ನ ತುಂಬ ಜನ ಮಿಸ್ ಮಾಡ್ಕೊಳ್ತಾರೆ. ಸಖತ್ತಾಗಿ ಮಾಡ್ತಿದ್ರು ಅವರು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.